ನಮಸ್ಕಾರ ನಮಸ್ಕಾರ. ಚಂದ್ರಶೇಖರ್ ತೊರೆಗೆರೆಯ ಅಷ್ಟಾಂಗ ಪ್ರಣಾಮಗಳು, ವಂದನೆಗಳು, ಅಭಿನಂದನೆಗಳು. ದೈನಂದಿನ ಚಿಂತನ, ಸನಾತನ ಧರ್ಮದಲ್ಲಿ ವೈಜ್ಞಾನಿಕತೆ, ದಿ ಸೈನ್ಸ್ ಇನ್ ಇಂಡಿಯನ್ ರಿಚುವಲ್ಸ್ ಕಸ್ಟಮ್ಸ್. ಇದು ನೂರಾರು ಹೇಳಿದ್ದೇನೆ, ಮತ್ತು ನನ್ನ 1000 ಯೂಟ್ಯೂಬ್ಗಳಲ್ಲಿ ನೂರಾರು ಹೇಳಿದ್ದೇನೆ. ಅದನ್ನೇ ಕೆಲವರು ಬುಕ್ ಪ್ರಿಂಟ್ ಮಾಡಿ ಅಂತಾರೆ. ಬುಕ್ ಪ್ರಿಂಟ್ ಮಾಡಿದ್ರೆ ಬುಕ್ ಉಳ್ಕೊಂಡ್ಬಿಡುತ್ತೆ, ನನಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಅದರಲ್ಲಿ ಸಹಸ್ರಾರು ವಿಷಯಗಳಿದೆ. ಅದನ್ನು ನಿಮಗೆ ಮುಂದೆ ಒಂದು 4 ನಿಮಿಷ ಹಾಕಿದ್ರೆ ಯೂಟ್ಯೂಬಲ್ಲಿ, ಇದರಲ್ಲಿ ವಾಟ್ಸಪ್ಪಲ್ಲಿ ಪ್ರಚಾರ ಆಗುತ್ತೆ. ಅಂದರೆ ಅದರಲ್ಲಿ ಸ್ವಾಧ್ಯಾಯನ ಪ್ರಮಥಿತವ್ಯಂ, ಯಜ್ಞಗಳಲ್ಲಿ 12 ಯಜ್ಞ, ಸ್ವಾಧ್ಯಾಯ ಯಜ್ಞ. ಸ್ವಾಧ್ಯಾಯ ಅಂತಂತಂದರೆ ನಾಮಧ್ಯಾಯ ಮಾಡೋದು ಅಂತ ಆಗತ್ತೆ, ಆಗ್ತಾಗಬಾರ್ದು. ಅದು ಇದರಲ್ಲಿ ಸಂಹಿತಾ ಭಾಗದಲ್ಲಿ ಸ್ವಾಧ್ಯಾಯನ ಪ್ರಮಥಿತವ್ಯ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯದ ಇವರದ್ದೆಲ್ಲ ನಾವು ಕಲ್ತಿದ್ದೀವಿ. ಅದೊಂದು ಋಣ. ಹಾಗಾಗಿ ಋಣವನ್ನು ಕೊಡಬೇಕು, ಸಮಾಜಕ್ಕೆ ಕೊಡಬೇಕು. ಪ್ರಮಥಿತವ್ಯಂ ಕೊಡಬೇಕು, ಹೇಳಬೇಕು, ಕಲ್ತಿದ್ದನ್ನು ಇನ್ನೊಬ್ಬರು ಕೊಡಬೇಕು. ಇವತ್ತು ನಾನು ಇದು ತುಂಬ ದೀರ್ಘವಾದ ವಿಷಯ, ಆಧ್ಯಾತ್ಮಿಕತೆಯ ವಿಷಯವನ್ನು, ನಾವು ಸನಾತನ ಧರ್ಮದ ಆಧ್ಯಾತ್ಮಿಕತೆಯ ವಿಷಯವನ್ನು ಇವತ್ತು ಧರ್ಮ ಸ್ವಲ್ಪ ಅವನತಿ ಕಾಲದಲ್ಲಿರೋದ್ರಿಂದ ನಾವು ಅದನ್ನು ಹಂಚಿ ಅದಕ್ಕೆ ನಾವು ನಮ್ಮ ಋಣವನ್ನು ನಾವು ತೀರಿಸಬೇಕು. ಈಗ ಅದರಿಂದ ನಮಗೆ ಬೆನಿಫಿಟ್ಟು ಇದೆ. ಏನು ಅಂದರೆ, ಇವಾಗ ಸೌಂಡ್ ವೈಬ್ರೇಷನ್, ಸೌಂಡ್ ರೆಸೊನೆನ್ಸ್ ಅಂತ ಹೇಳ್ತೀವಿ. ಡಿವೈನ್ ಸೌಂಡ್ ರೆಸೊನೆನ್ಸ್ ಅಂದರೆ ಸ್ಪಂದನ, ದೈವಿ ಸ್ಪಂದನ. ಹೇಗೆ ಪ್ರೊಫೆಸರ್ ಇಮೋಟೋ, EMOTO, ಡಾಕ್ಟರ್ ಇಮೋಟ್, ಜಪಾನ್, ಅವನು ಸೈಂಟಿಸ್ಟು, ತುಂಬ ಜನ ಇದ್ದಾರೆ. ಹೆಸರು ಹೇಳ್ತಾ ಹೋದರೆ ಟೈಮ್ ಎಷ್ಟಾಗುತ್ತೆ. ಅವನು ಹೇಳ್ತಾ ಹೋಗ್ತಾನೆ, ದಯಮಾಡಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ತಪ್ಪಲ್ಲೇ ನೋಡಿ, ಹೇಳ್ತಾ ಹೋಗ್ತಾನೆ, ನೀರು ಜೀವಜಲ, ಅದು ವೈಬ್ರೇಷನ್ ತಗೊಳುತ್ತೆ, ಅದು ಜೀವ, ಅದಕ್ಕೆ ಜೀವ ಇದೆ. ಪಂಚಮಹಾಭೂತದಲ್ಲಿ ಎಲ್ಲವಕ್ಕೂ ಜೀವ ಇದೆ. ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಈ ನೀರು ನಾನು ಮಾತಾಡಿದ್ದು ನಿಮಗೆ 340 ಮೀಟರ್ಸ್ ಪರ್ ಸೆಕೆಂಡ್ ತಗೊಳುತ್ತೆ. ನೀರಿನಲ್ಲಿ 1500 ತಗೊಳುತ್ತೆ ಮೀಟರ್ಸ್ ಪರ್, ಅಂದರೆ ವೈಬ್ರೇಷನ್ ಜಾಸ್ತಿ ತಗೊಳುತ್ತೆ ನೀರು. ಹಾಗಾಗಿ ನಮ್ಮಲ್ಲಿ ಯಾವುದೇ ಇರ್ಬೋದು, ಎಂಥ ವಿಧಿಗಳೇ ಇರ್ಬೋದು, ಷೋಡಶ ಸಂಸ್ಕಾರಗಳಿರ್ಬೋದು, ನೀರು ಪ್ರಾರಂಭದಲ್ಲಿ ಯಜುರ್ವೇದಿಗಳು ಉದಕ ಶಾಂತಿ ಅಂತ ನೀರನ್ನು ಕೊಂಬದ ಮೇಲೆ ಇಟ್ಟು ಮಂತ್ರ ಹೇಳಿ ಆಮೇಲೆ ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸ ಯಾವುದೇ ಇರಲಿ, ಅಭಿಷೇಕ ಅಂತಲ್ಲ, ಈವಂತ ತರ್ಪಣಾದಿಗಳಿಗೂ, ಪಿತೃಕಾರ್ಯಗಳಿಗೂ ಎಲ್ಲದಕ್ಕೂ ತಿಥಿ ಮಾಡಬೇಕಾದ್ರೆ ಆ ವೈಬ್ರೇಷನ್ನ ಅದಕ್ಕೆ ಕೊಡ್ತೀವಿ. ಅದು ಸೌಂಡ್ ಮಾಡುತ್ತೆ. ಗಂಗೆ ಪೂಜೆ ಅಂತ ಮಾಡ್ತೀವಿ. ಆಮೇಲೆ ಮದುವೆಗಳಲ್ಲಿ ಗಂಗೆ ಪೂಜೆ ಅಂತ ಮಾಡ್ತೀವಿ. ಇಲ್ಲಿ ಪುರುಷ ಸೂಕ್ತ ಪ್ರಕಾರೇಣ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತೀವಿ. ಬೇಕಾದಷ್ಟು ರೂಪಾಯಿ ಭಾರತದಾದ್ಯಂತ ಇದೆ ಈ ಪದ್ಧತಿ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ಸೌಂಡ್ ರೆಸೊನೆನ್ಸಿಂದ ನನ್ನ ಬಾಡಿಯಲ್ಲಿ ಟ್ರಿಲಿಯನ್ ಸೆಲ್ಸು, ನೆಗೆಟಿವ್ ಸೆಲ್ಸ್ ಇರುತ್ತಲ್ಲ, ಡೆಡ್ ಸೆಲ್ಸು, ಕ್ಯಾನ್ಸರ್ಸಸ್ ಅವೆಲ್ಲ ಹೋಗಿ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ಅರುಣಮಲ್ಲಿಗೆ ಪಾರ್ಸಾರ್ಥಿ ಶ್ರೀಮಾನ್ ಬೆನ್ನಂಜಿ ಅವರು ಎಲ್ಲ ಹೇಳ್ತಾ ಹೋಗಿದ್ದಾರೆ. ಎಲ್ಲ ವಿಷಯ ನಿಮಗೆ ಗೊತ್ತಿದೆ. ಪ್ರೊಫೆಸರ್ ಇಮೋಟೋ ಅವರ ಯೂಟ್ಯೂಬ್ ನೋಡಿ. ಅದರಲ್ಲಿ ಹೇಳ್ತಾನೆ, ನೀರು ನಿಮಗೆ ಅದು ಎಷ್ಟು ವೈಬ್ರೇಷನ್ ತಗೊಳುತ್ತೆ, ಹೇಗೆ ತಗೊಳುತ್ತೆ. ಕೂಗಾಡಿದ್ದು ಶಾರ್ಪ್ ಎಡ್ಜಸ್ ಆಗಿರುತ್ತೆ, ಐಸ್ ಮಾಡಿದ್ರೆ. ಸಂಗೀತ ಹೇಳಿದ್ದು ವೇವರಿ ಆಗಿರುತ್ತೆ, ಮಂತ್ರ ಹೇಳಿದ್ದು ಸೈನಾಟಿಕ್ಸ್ ಆಗಿರುತ್ತೆ, ದೈವಿ ಸ್ಪಂದನವನ್ನು ಉಂಟು ಮಾಡುತ್ತೆ. ಅಕ್ಕಿ ತಗೊಳುತ್ತೆ ಅಂತ ಹೇಳಿದ ಸ್ವಾಮಿ, ಅಕ್ಕಿ ತಗೊಳುತ್ತೆ, ಅಕ್ಷತೆ ಆಗುತ್ತೆ. ಅದು ಅಕ್ಷತೆ, ಅಕ್ಷರ ನಾಶವಾಗೋದು, ಅಕ್ಷರ ನಾಶವಾಗದಿರುವ ಡಿವೈನ್ ವೈಬ್ರೇಷನ್ ಡೆವಲಪ್ ಆಗುತ್ತೆ. ತಾಯಂದರು, ನಾನು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ, ಅರ್ಧ ಗಂಟೆ 1 ಗಂಟೆ ದಿನ. ಅಕ್ಕಿನ ಮನೇಲಿ ಅನ್ನ ಮಾಡಬೇಕಾದ್ರೆ ಏನೋ ಒಂದು ನಿಮಗೆ ತಿಳಿದ ಮಂತ್ರ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾಸರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಭಗವಂತನ ಅರ್ಪಿಸಿ ಗಾಯತ್ರಿ ಮಂತ್ರದಿಂದ ಓಂ ನಮಃ ಶಿವಾಯ. ಮನೆಯಲ್ಲಿ ನೋಡಿ ಶಾಂತಿ ಉಂಟಾಗುತ್ತೆ. ಅದು ಡಿವೈನ್ ವೈಬ್ರೇಷನ್ನು ರೇಡಿಯೇಟ್ ಆಗುತ್ತೆ. ಯಾರಿಗೋ ನಿಮಗಿದಾಯ್ತು, ಅಟೋಸೇಷನ್ ಸಂಕಲ್ಪ ಮಾಡಿ, ನಿಮಗೆ ನೀವು ಬಾಡಿಯಲ್ಲಿ ಏನೇನೋ ಬರ್ತಿರುತ್ತೆ, ನೆಗೆಟಿವ್ ಥಾಟ್ಸು, ಅದೆಲ್ಲ ಹೋಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಡೆವಲಪ್ ಆಗುತ್ತೆ, ಕಾಯಿಲೆಗಳು ವಾಸಿ ಆಗುತ್ತೆ. ಇದು ಪ್ರೊಫೆಸರ್ ಇಮೋಟೋ ಹೇಳಿದ್ದು ಅಲ್ಲ, ಮಾತ್ರ ಅಲ್ಲ, ನಮ್ಮಲ್ಲಿ ಅಭಿಷೇಕ ಕಾರಣ. ಇದು ಅಭಿಷೇಕ ಮಾಡ್ತೀವಿ, ಸ್ವಲ್ಪ ತಗೋತೀವಿ ತೀರ್ಥ, ಸಾಕು, ಅಷ್ಟೇ ಸಾಕು. ತೀರ್ಥ ಕಣ್ಣು ಗೊತ್ಕೊಂಡು ತಗೋತೀವಿ. ಯಾಕೆ ಅಂತಂದರೆ ಈ ಕಾರಣದಿಂದ. ಹಾಗಾಗಿ ದಿವಸಕ್ಕೆ 4 ನಿಮಿಷ ಮುಂದಿನ ದಿನಗಳಲ್ಲಿ, ವರ್ಷ 365 ದಿವಸವೇ ನಾನು ಹೇಳ್ತಾ ಹೋಗ್ತಾಯಿದ್ದೀನಿ. ಅದನ್ನು ಅದಕ್ಕೆ ಸ್ಟಾರ್ಟಿಂಗು ಎಂಡಿಂಗು ಇಲ್ಲ, ಅವತ್ತಿಗೆ ಪ್ರಸ್ತುತವಾಗಿದ್ದರೆ ಹೇಳ್ಕೊಂಡು ಹೋಗ್ತೀನಿ. ನಾಳೆ ಇದನ್ನೇ ಕಂಟಿನ್ಯೂ ಮಾಡಿ ಬೇರೆ ಬೇರೆ ರೂಪದಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಈಗ ನೀರು ಜೀವಜಲ, ಎಲ್ಲರೂ ಹೇಳ್ತಾರೆ ಜೀವಜಲ. ಹಾಗಾಗಿ
ನೀರನ್ನು, ಪ್ರಕೃತಿಯಲ್ಲಿರುವ ನೀರನ್ನು ನಾವು ಕಾಪಾಡಬೇಕು. ಅದೊಂದು ದೈವೀ ಸ್ಪಂದನ. ಪರಮಾತ್ಮನೇ ಮೊದಲ ಯೋಗಿ. ಆಕಾಶ ನೀರು ಸಮುದ್ರವನ್ನು ಎತ್ತಾನೆ, ಸಸ್ಯ ಜೀವ ಜಲರಾಶಿಯಾಗಿ ಕೊಡ್ತಾನೆ. ಪಂಚಮಹಾಭೂತದಲ್ಲಿ ಮೊದಲನೇ ಇದು ವೈಬ್ರೇಷನ್ ಭಗವಂತನ ಸ್ವರೂಪ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಜಲೇಸ್ಮಿನ್ ಸನ್ನಿಧಿಂ ಕುರು. ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ನಾಳೆ ಇದೇ ಸಮಯದಲ್ಲಿ ಇದನ್ನು ಮಾಡ್ತೀನಿ. ಇದನ್ನು ನೀವು 10 ಜನಕ್ಕೆ ಹಂಚಿಕೊಳ್ಳಿ. ನನ್ನ ಸಬ್ಸ್ಕ್ರೈಬ್ ಆಗಿ ಚಂದ್ರಶೇಖರ್ ತುರುವೇಕೆರೆ ವಾಟ್ಸಾಪ್ಗೆ ಹಾಕಿದ್ದಕ್ಕೆ ಯೂಟ್ಯೂಬ್ಗಳಿಗೆಲ್ಲ ಮಾಡಿ ನೋಡಿ ಪ್ರೋತ್ಸಾಹಿಸಿ. ಅದರಿಂದ ನಿಮಗೆ 10 100 ಬೆನಿಫಿಟ್ ಇರುತ್ತೆ. ಯಾಕೆ ಅಂತಂದರೆ ನನ್ನ ಉಲ್ಲೇಖ ಅಲ್ಲ, ಇದು ಸನಾತನ ಧರ್ಮ ಸಂಪ್ರದಾಯ. ಇಲ್ಲ ಸಹಸ್ರಾರು ಋಷಿಮುನಿಗಳು, ಒಬ್ಬ ಯಾವುದೋ ವ್ಯಕ್ತಿಯಿಂದ ಹುಟ್ಟಿದ್ದಲ್ಲ ಸನಾತನ ಧರ್ಮ. ಸಹಸ್ರಾರು ಋಷಿಮುನಿಗಳು ಕೊಟ್ಟಂತಹ ಒಂದು ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ. ಸೌಂಡ್ ರೆಸೊನೆನ್ಸ್, ಡೈಮೈನ್ ವೈಬ್ರೇಷನ್, ಮೆಟಾಫಿಸಿಕ್ಸ್, ಕ್ವಾಂಟಮ್ ವೈಬ್ರೇಷನ್, ಪ್ಯಾರಾಸೈಕಾಲಜಿ ಲೆವೆಲ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇದು ಇಂದಿನ ಚಿಂತನ. ಗುಡ್ ಡೇ, ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.